ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯರಿಗೆ ಸಿಕ್ಕಿರುವಂತಹ ಸಿಹಿ ಸುದ್ದಿ ಇದು. ಹೌದು, ಭಾರತದ 2 LPG ಟ್ಯಾಂಕರ್ಗಳಿಗೆ ಇರಾನ್ ಸಮ್ಮತಿಯನ್ನು ಸೂಚಿಸಿದೆ. ಪೈನ್ ಗ್ಯಾಸ್ ಮತ್ತು ಜಗ್ ವಸಂತ್ ಭಾರತಕ್ಕೆ ಪ್ರಯಾಣವನ್ನ ಬೆಳೆಸ್ತವೆ. ಹೌದು, ಜಾಗತಿಕವಾಗಿ ಆಗಿರುವಂತಹ ತೈಲ ಸಮಸ್ಯೆಯನ್ನು ಖಂಡಿತವಾಗ್ಲೂ ಪ್ರತಿಯೊಂದು ದೇಶ ಗಮನಿಸ್ತಾ ಇದೆ. ಆದರೆ ಭಾರತದ ವಿಚಾರದಲ್ಲಿ ನಿಜಕ್ಕೂ ಕೂಡ ಇರಾನ್ ತೆಗೆದುಕೊಳ್ತಿರುವಂತಹ ನಿಲುವು ಭಾರತದಲ್ಲಿರುವಂತಹ ತೈಲದ ಅಭಾವಕ್ಕೆ ಸರಿಯಾದಂತಹ ನಿರ್ಧಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾರ್ಮುಜ್ ಜಲಸಂಧಿಯಿಂದ ಭಾರತೀಯರಿಗೆ ಸಿಕ್ಕಿರುವಂತಹ ಸಿಹಿ ಸುದ್ದಿ ಇದು. ಭಾರತದ 2 LPG ಟ್ಯಾಂಕರ್ಗಳಿಗೆ ಇರಾನ್ ಸಮ್ಮತಿಯನ್ನು ಸೂಚಿಸಿದೆ. ಈ ಹಿನ್ನೆಲೆಯಲ್ಲಿ ಪೈನ್ ಗ್ಯಾಸ್ ಮತ್ತು ಜಗ್ ವಸಂತ್ ಭಾರತಕ್ಕೆ ಪ್ರಯಾಣವನ್ನು ಬೆಳೆಸ್ತವೆ. LPG ಟ್ಯಾಂಕರ್ಗಳು ಶನಿವಾರ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ ಇದೆ. 2 ಪೆಟ್ರೋಲಿಯಂ ಅನಿಲ ಟ್ಯಾಂಕರ್ಗಳ ಹಡಗು ಸಿದ್ಧವಾಗಿದೆ. ಗಲ್ಫ್ ಸಮುದ್ರದಲ್ಲಿ ಲಂಗರು ಹಾಕಿದ್ದಾವೆ 2 ಹಡಗುಗಳು. ಹಾಗಾಗಿ ಜಗತ್ತಿನಾದ್ಯಂತ ಇರುವಂತಹ ಬಿಕ್ಕಟ್ಟನ್ನು ನೀವು ಗಮನಿಸ್ಬೋದು. ಆ ಬಿಕ್ಕಟ್ಟನ್ನು ಪರಿಹರಿಸಬೇಕು ಅನ್ನೋದಾದರೆ ಯಾವ ರೀತಿ ಇರಾನ್ ಜೊತೆಗೆ ಸ್ನೇಹ ಸಂಬಂಧ ಇರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಟ್ ಇಲ್ಲಿ ಗಮನಿಸಬೇಕು ನೀವು, ಈಗಾಗಲೇ 3 ಹಡಗುಗಳು ಬಂದಿದ್ದಾಗಿದೆ. ಭಾರತದ ಇನ್ನೂ 20ಕ್ಕೂ ಹೆಚ್ಚು ಹಡಗುಗಳು ಅಲ್ಲೇ ಉಳ್ಕೊಂಡಿದ್ವು. ಯಾವಾಗಪ್ಪ ಕಚ್ಚಾ ತೈಲ ಈ ರೀತಿ ಸಿಲಿಂಡರ್ಗಳ ಅಭಾವವನ್ನು ನೀಗೋದಕ್ಕೆ ಬರ್ತವೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಇದೀಗ ನೋಡಿ 2 ಹಡಗುಗಳು ಅಂದರೆ ಪೈನ್ ಗ್ಯಾಸ್ ಮತ್ತು ಜಗ್ವಸನ್ ಹೆಸರಿನ ಈ 2 ಹಡಗುಗಳು ಪ್ರಯಾಣಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾವೆ. ಗಲ್ಫ್ ಸಮುದ್ರದಲ್ಲಿ ಲಂಗರು ಹಾಕಲಾಗಿರುವಂಥ 2 ಭಾರತೀಯ ಟ್ಯಾಂಕರ್ಗಳು ಶೀಘ್ರದಲ್ಲೇ ಹಾರ್ಮುಜ್ ಜಲಸಂಧಿಯನ್ನು ದಾಟುವಂತಹ ಸಾಧ್ಯತೆ ಇದೆ. ಗಲ್ಫ್ನೊಳಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೇಂದ್ರವಾದ ಶಾರ್ಜಾ ಬಳಿ ಲಂಗರು ಹಾಕಲಾಗಿರುವಂತಹ ಭಾರತೀಯ ಧ್ವಜವನ್ನು ಹೊತ್ತ LPG ಟ್ಯಾಂಕರ್ಗಳಾದ ಪೈನ್ ಗ್ಯಾಸ್ ಮತ್ತು ಜಗ್ ವಸಂತ್ ಪ್ರಯಾಣಕ್ಕೆ ಸಿದ್ಧತೆಯನ್ನು ನಡೆಸುತ್ತಿದ್ದಾವೆ. ಬಹುತೇಕ ಇವತ್ತೇ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇರುವಂತಹ ಕೆಲವೊಂದು ಸಿಲಿಂಡರ್ ಅಭಾವ ಇದಕ್ಕೆ ಸರಿಯಾದಂತಹ ಪರಿಹಾರವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ವಿದೇಶಾಂಗ ಇಲಾಖೆ ತನ್ನದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದೆ.